ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 28 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 153 ಅಡಿ 10 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 5861 ಕ್ಯೂಸೆಕ್ ನೀರು ಇವತ್ತು ಒಳಹರಿವು ಬಂದಿರುವಂಥದ್ದು. ಇನ್ನು ಇವತ್ತಿನ ಇವತ್ತಿನ ಹೊರಹರಿವು ನೋಡೋದಾದರೆ 178 ಕ್ಯೂಸೆಕ್ ನೀರು ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹರಿಸಲಾಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಹಾಗೆ ಸ್ಲೂಸ್ ಗೇಟ್ ಮೂಲಕ ನದಿಗೆ 50 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 78 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಇದೇ ದಿನಾಂಕದ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 180 ಅಡಿ 6 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ವಿಚಾರ ನೋಡೋದಾದರೆ ಬರೋಬ್ಬರಿ 37,222 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ ಹೊರಹರಿವು ನೋಡೋದಾದರೆ ಅದು ಕೂಡ 37,226 ಕ್ಯೂಸೆಕ್ ಹೊರಹರಿವು ಆಗಿತ್ತು. ಇನ್ಫ್ಲೋ ಎಷ್ಟಿತ್ತೋ ಔಟ್ಫ್ಲೋ ಕೂಡ ಅಷ್ಟೇ ಇತ್ತು, 37,000. ಈ ಬಾರಿ ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಮಳೆ ಭದ್ರಾ ನದಿಯ ತಟ್ಟದಲ್ಲಿ ಅಂದರೆ ಲಕ್ಕೊಳ್ಳಿ ರೀಜನಲ್ಲಿ, BRP ರೀಜನಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇದೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಚೆನ್ನಾಗಿ ಬಂದಿದೆ. ಸೊ ಇವತ್ತು ಮಳೆ ಬಂದಿದೆ ಅಂತ ಅಂದರೆ ಇನ್ಫ್ಲೋ ನಾಳೆ ಜಾಸ್ತಿ ಆಗುತ್ತೆ. ಕಳಸ ರೀಜನ್, NR ಪುರ ರೀಜನ್ ಕೂಡ ಮಳೆ ಆಗ್ತಾಯಿದೆ. ಮೋಸ್ಟ್ಲಿ ಆಶ್ಲೆ ಮಳೆ ಅಂತ ನಾವೇನು ಕರಿತೀವಿ ಅದರ ಎಫೆಕ್ಟ್ ಇರ್ಬೋದು, ಶುರು ಆಗಿರ್ಬೋದು. ಸೊ ಅದಕ್ಕೋಸ್ಕರ ಮಳೆ ಬರ್ತಾ ಇರ್ಬೋದು. ತುಂಬ ಏನು ಜೋರು ಮಳೆ ಇಲ್ಲ, ಒಟ್ಟು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಂಥದ್ದು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.